ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಅಗ್ರ ಪುರಾತತ್ವ ಕೇಂದ್ರವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ಸನ್ನದ್ಧವಾಗಿದೆ. ಮುಂದಿನ 1 ವರ್ಷದಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳು ಮತ್ತು ಬಾವಿಗಳನ್ನು ಅನಾವರಣಗೊಳಿಸುವ ಗುರಿ ಹೊಂದಿದೆ. ಇದೀಗ ಲಕ್ಕುಂಡಿಯಲ್ಲಿ 6 ಸ್ಮಾರಕಗಳ ಸಂರಕ್ಷಣೆ ಹಾಗೂ 10 ಬಾವಿ 10 ದೇವಾಲಯಗಳನ್ನು ಅನಾವರಣಗೊಳಿಸಲಾಗಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಐತಿಹಾಸಿಕ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿನ್ನೆ 6 ಸ್ಮಾರಕಗಳ ಸಂರಕ್ಷಣೆ, ಅಭಿವೃದ್ಧಿ ಕಾಮಗಾರಿ, ಶಿಲಾನ್ಯಾಸ, 10 ಬಾವಿ 10 ದೇವಾಲಯ ಅನಾವರಣ ಜೊತೆಗೆ ಪ್ರಾಚ್ಯಾವಶೇಷಗಳ ಅನ್ವೇಷಣಾ ಸಪ್ತಾಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಕೆ. ಪಾಟೀಲ್, ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿ.ಸಿ. ಪಾಟೀಲ್ ಸೇರಿದಂತೆ ಪ್ರಾಚ್ಯಾವಶೇಷಗಳ ಅಧಿಕಾರಿಗಳ ತಂಡ ಹಾಗೂ ಗಣ್ಯರು ಸಾಕ್ಷಿಯಾಗಿದ್ರು. ಇಲ್ಲ, ಇದು ವಿಜಯನಗರ ಕಾಲದಲ್ಲಿ ಸರ್, ಫಿಕ್ಸ್ ಮಾಡಿದ್ದಾರೆ. ನಟರಾಜ್ ಕಾಣುತ್ತಲ್ಲ. ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಈಗಾಗಲೇ ಪಂಚ ದೇವಾಲಯ ಮತ್ತು ಪಂಚಬಾವಿಗಳ ಅನಾವರಣ ಯಶಸ್ವಿಯಾಗಿ ನಡೆದಿದೆ. ಇದೀಗ 10 ಬಾವಿ ದೇವಾಲಯಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸಲಾಗಿದೆ. ಈ ಮೂಲಕ ಪುರಾತತ್ವ ಸ್ಮಾರಕಗಳ ಸಂಖ್ಯೆ 70ರ ಗಡಿ ದಾಟಿದೆ ಅಂತ ಹೇಳಿದರು. ದೇವಸ್ಥಾನ 10 ಬಾವಿಗಳ ಅನಾವರಣ ಮಾಡ್ತಾ ಇದ್ದೇವೆ. ಇದು ಪ್ರಾಚ್ಯಾವಶೇಷಗಳ ಅನ್ವೇಷಣೆಯ 2ನೇ ಸಿರೀಸು. ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಿ.ಸಿ. ಪಾಟೀಲರು, ನಮ್ಮ ಜಿಲ್ಲಾಡಳಿತ, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಟೂರಿಸಮ್ ಡಿಪಾರ್ಟ್ಮೆಂಟು ಸೇರಿ ಅವತ್ತು 1 ದಿವಸದ ಪ್ರಾಚ್ಯಾವಶೇಷ ಅನ್ವೇಷಣೆ ಮಾಡಿ 10 ಪಲ್ಲಕ್ಕಿಗಳನ್ನು ಮಾಡಿ ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿದ್ವಿ. ಐತಿಹಾಸಿಕ ಲಕ್ಕುಂಡಿಯ ಅನೇಕ ದೇವಾಲಯಗಳು ಮತ್ತು ಬಾವಿಗಳು ಕಾಲಕ್ರಮೇಣ ನಿರ್ಲಕ್ಷ್ಯದಿಂದ ತಮ್ಮ ಗುರುತನ್ನ ಕಳೆದುಕೊಂಡಿದ್ದವು. ಇನ್ನು ಅವುಗಳನ್ನು ಪತ್ತೆ ಹಚ್ಚಿ ಪುನರುಜ್ಜೀವನಗೊಳಿಸುವ ಕಾರ್ಯವನ್ನ ಸರ್ಕಾರ ಮತ್ತು ಸ್ಥಳೀಯರ ಸಹಕಾರದಿಂದ ಯಶಸ್ವಿಯಾಗಿ ಕೈಗೊಳ್ಳಲಾಗ್ತಿದೆ. 2026ರ ಒಳಗೆ ಕನಿಷ್ಠ 50 ಬಾವಿ ಮತ್ತು 50 ದೇವಾಲಯಗಳನ್ನ ಅನಾವರಣಗೊಳಿಸಿ 100ರ ಗಡಿಯನ್ನ ದಾಟುವ ಗುರಿ ಸರ್ಕಾರದ್ದಾಗಿದೆ. ಇದೇ ವೇಳೆ ಮಾತನಾಡಿದ ಸಭಾಪತಿ ಬಸವರಾಜ ಹೊರಟ್ಟಿ, ಬರುವ ಅಧಿವೇಶನದಲ್ಲಿ ಲಕ್ಕುಂಡಿಯ ಇತಿಹಾಸಕ್ಕೆ ಸ್ಪಷ್ಟ ರೂಪರೇಷೆ ಕೊಡಬೇಕು. ಜೊತೆಗೆ ನಮ್ಮ ಸದನದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಂಪೂರ್ಣವಾದ ಸಮಯ ನೀಡಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಡುವ ಕೆಲಸವನ್ನ ನಾನು ಮಾಡಬಲ್ಲೆ ಅಂತ ಹೇಳಿದ್ರು. ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ಕೆಲಸವನ್ನು ಇವತ್ತು ಮಾಡಲಿಕ್ಕತ್ತಾರೆ. ಈ ಹಿನ್ನೆಲೆಯಲ್ಲಿ ಲಕ್ಕುಂಡಿ ಉತ್ಸವದ ಒಂದು ಭಾಗವಾಗಿ ಇದನ್ನು ತೆಗೆದುಕೊಂಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದ್ರದ್ದು ಹೆಚ್ಚು ಪ್ರಸಿದ್ಧ ಆಗಬೇಕು. ಮತ್ತು ನಂದು ಒಂದೇ ಹೇಳ್ತೀನಿ, ಬರುವಂಥ ಜೂನ್ ಅಧಿವೇಶನ ನಡೀತೈತಲ್ಲ, ಆವಾಗ ಇದಕ್ಕೊಂದು ಸ್ಪಷ್ಟವಾದಂಥ ಒಂದು ರೂಪರೇಷೆಯನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಬೇಕು. ನಮ್ಮ ಸದನದಲ್ಲಿ ಅದು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಂಪೂರ್ಣವಾದಂಥ ಸಮಯವನ್ನು ಕೊಟ್ಟು ಸರ್ಕಾರಕ್ಕೆ ಒಂದು ಡೆಡ್ಲೈನನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಲಕ್ಕುಂಡಿಯ ಸ್ಮಾರಕಗಳ ಅಭಿವೃದ್ಧಿಗೆ ಸರ್ಕಾರ ಈಗಾಗಲೇ ಅಂದಾಜು 10.16 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಲಕ್ಕುಂಡಿಯ ಹಾಲಗುಂಡಿಯಲ್ಲಿ ಬಸವೇಶ್ವರ ದೇವಾಲಯ, ಕನ್ನೇರ ಬಾವಿ, ಮಲ್ಲಿಕಾರ್ಜುನ ದೇವಾಲಯ, ವಿರೂಪಾಕ್ಷೇಶ್ವರ ದೇವಾಲಯ, ಚಂದ್ರಮೌಳೇಶ್ವರ ದೇವಾಲಯ, ಕಲ್ಮಠ ದ್ವಾರಬಾಗಿಲು ಮತ್ತು ಬಾವಿಗಳ ಅಭಿವೃದ್ಧಿಗೆ ಹಣ ಮಂಜೂರಾಗಿದೆ. ಲಕ್ಕುಂಡಿಯಲ್ಲಿ ದೇಶದಲ್ಲೇ ಅತ್ಯುತ್ತಮ ಬಯಲು ವಸ್ತು ಸಂಗ್ರಹಾಲಯ ಸ್ಥಾಪಿಸಲು ಯೋಜನೆ ರೂಪಿಸಲಾಗಿದೆ. ಆದರೆ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಲಕ್ಕುಂಡಿ ಗ್ರಾಮಸ್ಥರ ಸಹಕಾರ
ಈ ಕಾರ್ಯಕ್ಕೆ ಬಹಳಷ್ಟಿದೆ. ಹಾಗಾಗಿ ನಾನೊಬ್ಬ ಈ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿದ್ರು ಶಾಸಕ ಸಿ ಪಾಟೀಲ್. ಈ ಭಾಗದ ಶಾಸಕನಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಗ್ರಾಮದ ಜನರ ಸಹಕಾರ ಭಾಳಿದೆ, ಅವರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇದರ ಏನು ಒಂದು ಟೀಮ್ ಇದೆಯಲ್ಲ ಆ ಟೀಮು ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾಯಿದೆ, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಲಕ್ಕುಂಡಿ ಗತವೈಭವ ಪುನರ್ ಸ್ಥಾಪಿತವಾಗುವ ಕಾಲ ಸನ್ನಿಹಿತವಾಗಿದೆ. ಏನು ಸನ್ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಖಾತೆ ಸಿಕ್ಕಾಗ ನನಗೂ ಸ್ವಲ್ಪ ವೈಯಕ್ತಿಕವಾಗಿ ಇದಕ್ಕಿಂತ ದೊಡ್ಡ ಖಾತೆ ಬೇಕಾಗಿತ್ತು, ನಮ್ಮ ಜಿಲ್ಲೆಗೆ ಏನಾದರೂ ಉಪಯೋಗ ಆಕೈತಿ ಅಂತ ನಾನು ಮಾಡಿದ್ದೆ. ಆದರೆ ಅವ್ರಿಗೆ ಈ ಖಾತೆ ಸಿಕ್ಕಿದ್ರಿಂದ ನನ್ನ ಇಲಾಖೆಗೆ ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನ ಕ್ಷೇತ್ರದ ಐತಿಹಾಸಿಕಗಳ ಲಕ್ಕುಂಡಿಗೆ ಭಾಳ ಅನುಕೂಲ ಆಗಿದೆ. ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಿಕ್ಕ ನಿಧಿಯನ್ನ ಪ್ರಾಮಾಣಿಕತೆ ಮೆರೆದು ಪ್ರಜ್ವಲ್ ರಿತ್ತಿ ಹಾಗೂ ಕುಟುಂಬ ಸರ್ಕಾರಕ್ಕೆ ನೀಡಿತ್ತು. ಆಗಿನಿಂದ ಲಕ್ಕುಂಡಿಯ ಗತವೈಭವ ಮತ್ತಷ್ಟು ಹೆಚ್ಚಾಗಿ ಲಕ್ಕುಂಡಿ ಗ್ರಾಮ ದೇಶ ವಿದೇಶಗಳಲ್ಲಿ ಸದ್ದು ಮಾಡಿದ್ದಂತೂ ಸತ್ಯ. ಹೀಗಾಗಿ ಈಗಲೂ ಸಹ ಬಂಗಾರದ ನಾಣ್ಯಗಳಂತಹ ಅಮೂಲ್ಯ ವಸ್ತುಗಳು ಸಿಕ್ಕರೆ ಸರ್ಕಾರಕ್ಕೆ ಒಪ್ಪಿಸಲಾಗ್ತಿದೆ. ಇದರಿಂದ ಲಕ್ಕುಂಡಿ ಜನರ ಪ್ರಾಮಾಣಿಕತೆ ಮತ್ತಷ್ಟು ಪ್ರಶಂಸೆಗೆ ಕಾರಣವಾಗಿದೆ. ಲಕ್ಕುಂಡಿಯ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ಪ್ರಸ್ತಾವನೆಗಳನ್ನ ಮಂಜೂರು ಮಾಡಿಸಲು ಹಾಗೂ ಲಕ್ಕುಂಡಿಯನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಬಹುದಾದ ಪುರಾತತ್ವ ಕೇಂದ್ರವನ್ನಾಗಿ ರೂಪಿಸಲು ಹೊರಟಿರುವ ಸಚಿವ ಎಚ್ ಕೆ ಪಾಟೀಲರ ಶ್ರಮ ಸಾಕಷ್ಟಿದೆ. ಕ್ಯಾಮರಾಮನ್ ವಿಜಯ್ ಕಾಗ್ನೂರ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ್.